ನಮಸ್ಕಾರ. ಭರತ ಮುನಿ ತನ್ನ ನಾಟ್ಯಶಾಸ್ತ್ರದಲ್ಲಿ ಒಂದು ಕಡೆ ಹೇಳ್ತಾರೆ, ಯಥೋ ಹಸ್ತೋ ತಥೋ ದೃಷ್ಟಿ, ಯಥೋ ದೃಷ್ಟಿ ತಥೋ ಮನಃ, ಯಥೋ ಮನಃ ತಥೋ ಭಾವ, ಯಥೋ ಭಾವ ತಥೋ ರಸಃ. ಅಂದರೆ ಎಲ್ಲಿ ನಮ್ಮ ಕೈಗಳಿರುತ್ತೋ ಆ ಕಡೆಗೆ ನಮ್ಮ ದೃಷ್ಟಿ ಹೋಗುತ್ತೆ, ಎಲ್ಲಿ ನಮ್ಮ ದೃಷ್ಟಿ ಇರುತ್ತೋ ಆ ಕಡೆ ನಮ್ಮ ಮನಸ್ಸು ಹೋಗುತ್ತೆ, ಎಲ್ಲಿ ನಮ್ಮ ಮನಸ್ಸಿದೆಯೋ ಅಲ್ಲಿ ಭಾವ ಉಂಟಾಗುತ್ತೆ, ಎಲ್ಲಿ ಭಾವ ಇದೆಯೋ ಅದರಿಂದ ರಸೋತ್ಪತ್ತಿ ಆಗುತ್ತೆ ಅಂತ. ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ತುಂಬ ದೊಡ್ಡದಾಗಿದೆ. ಅಂದರೆ ಒಬ್ಬ ಕಲಾವಿದನಿಗೆ ಅವನು ಅಂದರೆ ಇದು ನಾಟ್ಯಶಾಸ್ತ್ರಕ್ಕೋಸ್ಕರವಾಗಿ ಬರೆದಿದ್ದರಿಂದ ಇದು ಎಲ್ಲದಕ್ಕೂ ಅಪ್ಲಿಕಬಲ್, ನೋ ಡೌಟ್. ಇದು ನಮ್ಮ ಎಲ್ಲ ಪ್ರಕಾರಗಳಿಗೂ, ನಾಟಕ ಇರ್ಬೋದು, ಸಿನಿಮಾ ಇರ್ಬೋದು, ಯಾವುದಕ್ಕಾದರೂ ಆಗಿರ್ಬೋದು. ಆದರೆ ನಾಟ್ಯಶಾಸ್ತ್ರದ ಮೂಲಕ ಬಂದಿರೋದ್ರಿಂದ ಇಲ್ಲಿ ನಾಟ್ಯದ ಕೆಲವು ಮುಖ್ಯವಾದ ವಿಷಯಕ್ಕೆ ಸಂಬಂಧಪಟ್ಟಂಗೆ ಆಗಿನ ಒಂದು ಕಾಲದಲ್ಲಿ ಬರೆದಿರುವಂಥದ್ದು. ಅಂದರೆ ಎಲ್ಲಿ ನಮ್ಮ ಹಸ್ತ ಇದೆಯೋ, ಅಂದರೆ ನಾಟ್ಯದಲ್ಲಿ ಹಸ್ತಗಳ ಚಲನೆ ಅದೆಲ್ಲ ಮುಖ್ಯವಾಗಿರುತ್ತೆ. ನಮ್ಮ ಹಸ್ತಗಳ ಚಲನೆ ಯಾವ ಕಡೆಗಿದೆಯೋ ಆ ಕಡೆಗೆ ದೃಷ್ಟಿ ಇರುತ್ತೆ, ಯಾವ ಕಡೆಗೆ ದೃಷ್ಟಿ ಇದೆಯೋ ಆ ಕಡೆಗೆ ಮನಸ್ಸು ಹೋಗುತ್ತೆ, ಯಾವ ಕಡೆಗೆ ಮನಸ್ಸಿದೆಯೋ ಆ ಕಡೆಗೆ ಭಾವ ಉಂಟಾಗುತ್ತೆ, ಭಾವನೆಗಳು ಉಂಟಾಗುತ್ತೆ. ಎಲ್ಲಿ ಭಾವನೆ ಇದೆಯೋ ಅಲ್ಲಿ ಅದಕ್ಕೆ ಅಂದರೆ ಆ ಸಂದರ್ಭಕ್ಕೆ ತಕ್ಕಂತೆ ರಸೋತ್ಪತ್ತಿ ಆಗುತ್ತೆ. ಅಂದರೆ ಈಗ ನಾವು ಯಾವುದೋ ಒಂದು ಹುಲಿಯನ್ನು ನೋಡ್ತೀವಿ ಅಂತ ಇಟ್ಕೊಳ್ಳಿ, ಹುಲಿ ಎಲ್ಲಿದೆ, ಅಲ್ಲಿದೆ, ಅಲ್ಲಿ ನೋಡ್ತೀವಿ ನಾವು. ಅಲ್ಲಿ ಇದ್ದಾಗ ನಮ್ಮ ದೃಷ್ಟಿ ಎಲ್ಲಿಗೆ ಹೋಯ್ತು ಅಲ್ಲಿಗೆ ಹೋಗುತ್ತೆ. ನಮ್ಮ ದೃಷ್ಟಿ ಅಲ್ಲಿಗೆ ಹೋದಾಗ ನಮಗೆ ಆ ಭಾವನೆ ಏನು ನಮ್ಮ ಮನಸ್ಸಿನಲ್ಲಿ ಉಂಟಾಗುತ್ತೆ, ಅಂದರೆ ಹೆದರಿಕೆ ಉಂಟಾಗುತ್ತೆ. ಆಗ ಏನಾಗುತ್ತೆ, ನಮಗೆ ಭಯದ ಒಂದು ರಸ ಉತ್ಪತ್ತಿ ಆಗುತ್ತೆ. ಇದು ನಾಟ್ಯಶಾಸ್ತ್ರದಲ್ಲಿ ಭರತಮುನಿ ಹೇಳಿರುವಂತಹ ಮುಖ್ಯವಾದ ಒಂದು ಶ್ಲೋಕ. ಈಗ ಇದನ್ನು ಅವನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಆಗಿದೆ, ಎಲ್ಲ ಭಾಷೆಯಲ್ಲೂ ಕೂಡ ಈ ನಾಟ್ಯಶಾಸ್ತ್ರ ಟ್ರಾನ್ಸ್ಲೇಟ್ ಆಗಿದೆ. ಇಟ್ ಈಸ್ ಎನ್ ಇಂಡಿಸ್ಕ್ರೈಬಬಲ್ ಎಮೋಷನ್ ಕ್ರಾಫ್ಟೆಡ್ ಬೈ ಆರ್ಟಿಸ್ಟ್ ಆ್ಯಂಡ್ ರಿಲೀಸ್ಡ್ ಬೈ ದ ಸ್ಪೆಕ್ಟೇಟರ್. ಇಲ್ಲಿ ನಾವು ರಸೋತ್ಪತ್ತಿ ಯಾವುದನ್ನೇ ತಗೊಂಡ್ರು ಇಲ್ಲಿ ನಮ್ಮ ಯಾರ ಮಧ್ಯೆ ಇದೆ ಅಂತಂದರೆ ಆರ್ಟಿಸ್ಟು, ಕಲಾವಿದ ಮತ್ತು ಸ್ಪೆಕ್ಟೇಟರ್, ಪ್ರೇಕ್ಷಕ. ಇಲ್ಲಿ ಪ್ರೇಕ್ಷಕನೇ ಮುಖ್ಯ. ಯಾಕೆ ಅಂದರೆ ಪ್ರೇಕ್ಷಕರಿಗೂ ಗೊತ್ತು, ಕಲಾವಿದನಿಗೂ ಗೊತ್ತು ಅಲ್ಲಿ ಏನು ನಡೀತಾ ಇದೆಯೋ ಅದು ಎಲ್ಲವೂ ಕೂಡ ಫೇಕ್, ಯಾವುದು ಸತ್ಯ ಅಲ್ಲ. ಈಗ ಒಂದು ನಾಟಕದ ಸನ್ನಿವೇಶ, ಈಗ ಊರು ಭಂಗ ನಾಟಕವನ್ನೇ ತಗೊಳ್ಳೋಣ. ಅಲ್ಲಿ ದುರ್ಯೋಧನ ತನ್ನ ತೊಡೆಯನ್ನು ಮುರ್ಕೊಂಡು ಬಿದ್ದಿರ್ತಾನೆ. ಅಲ್ಲಿಗೆ ಅವನ ಮಗ, ಹೆಂಡತಿ ಎಲ್ಲರೂ ಬರ್ತಾರೆ. ಆ ಸನ್ನಿವೇಶದಲ್ಲಿ ಕರುಣಾರಸ ಅಂದರೆ ಅವನಿಗಿರುವ ಸ್ಥಿತಿಗೆ ಕರುಣಾರಸ ಇರುತ್ತೆ. ಇದನ್ನು ನೋಡಿ ಆ ದುರ್ಯೋಧನನ ಪಾತ್ರವನ್ನು ಯಾರು ನಿರ್ವಹಿಸ್ತಾ ಇದ್ದಾನೆ, ಅವನು ಮಗನ ಪಾತ್ರದವನು, ಹೆಂಡತಿಯ ಪಾತ್ರ, ಹಾಗೆ ತಾಯಿಯ ಪಾತ್ರ, ಇವರು ಎಲ್ಲರೂ ಎಷ್ಟು ಚೆನ್ನಾಗಿ ಅಭಿನಯ ಮಾಡ್ತಾರೋ ಅದರಿಂದ ಪ್ರೇಕ್ಷಕನ ಮೇಲೆ ಅದು ಪರಿಣಾಮ ಉಂಟಾಗುತ್ತೆ. ಅದನ್ನು ನಿಜವಾಗಿ ಅನುಭವಿಸೋನು ಯಾರು ಅಂದರೆ ಪ್ರೇಕ್ಷಕ. ಇವರು ಕೇವಲ ಭಾವನೆಗಳನ್ನು ತೋರಿಸ್ತಾ ಇರ್ತಾರೆ, ರಸವನ್ನು ತೋರಿಸ್ತಾ ಇರ್ತಾರೆ. ಆದರೆ ಅಲ್ಲಿ ಎದುರುಗಡೆ ಕುಳಿತಂಥ ಪ್ರೇಕ್ಷಕ ಏನು, ಅವನು ಆ ಕರುಣಾರಸ, ಅಯ್ಯೋ ಎಂತಹ ಸ್ಥಿತಿ ಬಂತು ಇವನಿಗೆ, ಹಾಗಂತನಾದರೂ ಇರಬಹುದು. ಆದರೆ ದುರ್ಯೋಧನ ಕೆಟ್ಟವನು ಅಂದುಕೊಂಡವರಲ್ಲಿ ಇವನಿಗೆ ಸರಿಗಾಯಿತು. ಭೀಮ ಇವನಿಗೆ ಸರಿಯಾದ ಒಂದು ಶಿಕ್ಷೆಯನ್ನು ಕೊಟ್ಟ. ಯಾಕೆ ಅಂದರೆ ದುರ್ಯೋಧನ ಪಾಂಡವರ ನಾಶಕ್ಕಾಗಿ ಹೋರಾಡ್ದ, ಅದರಿಂದ ಹೀಗಾಯಿತು ಅಂತ ಅಂದ್ಕೊಳ್ಳೋರು ಇರ್ತಾರೆ. ಅವರಲ್ಲಿ ಕೆಲವರಿಗೆ ಕರುಣಾರಸ ಉತ್ಪತ್ತಿ ಆದರೆ ಅಯ್ಯೋ ಪಾಪ
ಹೇಗಿದ್ದವನು ಮಹಾರಾಜ, ಹೇಗಾದ ಅಂತ ಕರುಣಾರಸ ಉತ್ಪತ್ತಿ ಆಗ್ಬೋದು. ಅದೇ ಇನ್ನು ಕೆಲವರಿಗೆ ಅವನ ಮೇಲೆ ಒಂದು ರೀತಿಯಾದಂತಹ ಕೋಪ ಉಂಟಾಗುತ್ತೆ, ಆಮೇಲೆ ಒಂದು ಭಾವನೆ ಉಂಟಾಗುತ್ತೆ, ಅವನಿಗೆ ಆದದ್ದೇ ಸರಿ, ಅವನಿಗೆ ಶಿಕ್ಷೆ ಸರಿಗೆ ಆಯಿತು ಅಂತೇಳಿ. ಇದು ನಮ್ಮ ಪ್ರೇಕ್ಷಕರು ಮತ್ತು ಕಲಾವಿದರ ಮಧ್ಯದಲ್ಲಿ ನಡೆಯುವಂತಹ ಒಂದು ಸಂಯೋಗ. ಯಾಕೆ ಅಂದರೆ ಇಲ್ಲಿ ಪ್ರೇಕ್ಷಕ ಪ್ರಭುವೇ ಮುಖ್ಯ. ಯಾವುದೇ ಒಂದು ಕಾರ್ಯಕ್ರಮ ಅದು ಯಶಸ್ವಿ ಆಗಬೇಕು ಅಂದರೆ ಅದನ್ನು ಅನುಭವಿಸುವಂತಹ ಪ್ರೇಕ್ಷಕರಿರ್ಬೋದು. ಏನೇ ಆರ್ಟ್ ಫಾರಮ್ ಇದ್ದರೂ, ಯಾವುದೇ ಪ್ರದರ್ಶನ ಕಲೆ ಇದ್ದರೂ ಕೂಡ ಆ ಪ್ರದರ್ಶನ ನಿಜವಾಗಿಯೂ ಕೂಡ ಒಂದು ಯಶಸ್ವಿ ಆಗಬೇಕು ಅಂದರೆ ಅಲ್ಲಿ ಇರುವಂತಹ ಪ್ರೇಕ್ಷಕರ ಆ ಒಂದು ರಿಯಾಕ್ಷನ್ ಹೇಗಿರುತ್ತೆ ಅದು ಮುಖ್ಯ. ಎಷ್ಟೋ ಸಮಯದಲ್ಲಿ ನಾವು ಸಿನಿಮಾಗಳಲ್ಲಿ ಕೂಡ ನೋಡ್ತಾ ಇರ್ತೀವಿ, ಎಷ್ಟೋ ಜನ ಹೆಂಗಸರು ಕೆಲವು ಸನ್ನಿವೇಶಗಳಲ್ಲಿ ಇವರೇ ಕಣ್ಣೀರಿಡ್ತಾ ಇರ್ತಾರೆ. ಅಂದರೆ ಆ ನಿಜವಾಗ್ಲೂ ಆ ಆ್ಯಕ್ಟ್ರ್ ಸಕ್ಸಸ್ಫುಲ್ ಆಗಿದ್ದಾನೆ ಅಂತ. ಅಂದರೆ ಅವನು ತನ್ನ ಭಾವನೆಯನ್ನು ತೋರಿಸೋದ್ರಲ್ಲಿ, ರಸವನ್ನು ತೋರಿಸೋದ್ರಲ್ಲಿ ಅವನು ಯಶಸ್ವಿಯಾಗಿದ್ದಾನೆ. ಯಾಕೆ ಅಂದರೆ ಅದು ಪ್ರೇಕ್ಷಕರಿಗೆ ತಲುಪಿದೆ ಅಂತ. ಅದುವೇ ನಿಜವಾದ ಅಭಿನಯ. ಅಂದರೆ ಒಂದು ವಿಷಯವನ್ನು ನಮ್ಮ ಎದುರಿಗಿರೋರಿಗೆ ಮುಟ್ಟಿಸುವಂಥದ್ದು, ಎದುರುಗಡೆ ಇರೋರಿಗೆ ನಯ ಮುಟ್ಟಿಸುವಂಥದ್ದು. ಇದು ನಿಜವಾದ ಒಬ್ಬ ಸಕ್ಸಸ್ಫುಲ್ ಆ್ಯಕ್ಟ್ರಿಗೆ ಇರಬೇಕಾದಂತಹ ಗುಣಗಳು. ಆದ್ದರಿಂದ ಒಬ್ಬ ನಿಜವಾಗ್ಲೂ ಸಕ್ಸಸ್ಫುಲ್ ಆ್ಯಕ್ಟ್ರ್ ಆಗಬೇಕಾದ್ರೆ ಅವನಿಗೆ ಈ ರಸ ಉತ್ಪತ್ತಿ ಅಂದರೆ ಈ ಭಾವನೆಗಳು, ಸಾಮಾನ್ಯವಾಗಿ ಕಲಾವಿದರು ಭಾವಜೀವಿಗಳೇ ಆಗಿರ್ತಾರೆ. ಆದ್ದರಿಂದ ಅವರಲ್ಲಿ ಭಾವನೆಗಳು ಉಂಟಾಗಬೇಕು. ಅದು ಹೇಗಿರಬೇಕು ಅಂದರೆ ಸ್ವಿಚ್ ಆಫ್ ಸ್ವಿಚ್ ಆನ್ ಆ ರೀತಿ ಇರಬೇಕು. ರಂಗದ ಮೇಲೆ ಕೆಲವಾರು ನಿಮಿಷಗಳಾದರೂ ನಾವು ಒಂದೇ ಒಂದು ರಸದಲ್ಲಿ ನಾವು ಇರ್ತೀವಿ, ಅಂದರೆ ಅದನ್ನೇ ನಾವು ಮೇಂಟೈನ್ ಮಾಡ್ತೀವಿ. ಆದರೆ ಮೀಡಿಯಾದಲ್ಲಿ ಹಾಗಲ್ಲ. ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡುವಾಗ ಕೆಲವು ಟೆಕ್ನಿಕಲ್ ರೀಸನ್ಸ್ಗೆ ಏನೋ ಒಂದು ಪ್ರಾಬ್ಲಮ್ಗೆ ಅದು ರೀಟೇಕ್ಗಳಾಗತ್ತೆ. ಆಗ ಕಲಾವಿದನಾದವನು ಹೇಗಿರಬೇಕು ಅಂದರೆ ಡೈರೆಕ್ಟ್ರು ಆ್ಯಕ್ಷನ್ ಹೇಳಿದ ಕೂಡಲೇ ಅವನು ಆ ಪಾತ್ರದಲ್ಲಿ ಆ ಒಂದು ಭಾವನೆಯಲ್ಲಿ ರಸವನ್ನು ತೋರಿಸುವಂಥವನಾಗಿರಬೇಕು. ಕಟ್ ಹೇಳಿದ ತಕ್ಷಣ ಅವನ ಆ ಏನು ಭಾವನೆ ಇರುತ್ತೆ ಅದು ಹೋಗಿ ಅವನು ಮಾಮೂಲಿ ಮನುಷ್ಯನಾಗ್ತಾನೆ. ಇದು ಅವನಲ್ಲಿ ಸ್ವಿಚ್ ಆನ್ ಸ್ವಿಚ್ ಆಫ್ ಆಗಬೇಕು. ಯಾಕೆ ಅಂದರೆ ಒಂದು 5-6 ಟೇಕ್ ಆಗ್ಬೋದು, ಅದ್ರ ಮಧ್ಯೆ ಸ್ವಲ್ಪ ಇಂಟರ್ವೆಲ್ ಇರ್ಬೋದು, ಅವನು ವಿಶ್ರಾಂತಿ ಪಡಿತಿರ್ತಾನೆ. ಆದ್ದರಿಂದ ಅವನು ಮೊದಲಿಂದ ಮುಗಿಯೋವರೆಗೂ ಅವನು ಅದೇ ರೀತಿಯಾಗಿ ಇರೋಕ್ಕೆ ಸಾಧ್ಯವಿಲ್ಲ. ಎಷ್ಟೋ ಜನಕ್ಕೆ ಆ ಕ್ಯಾಮ್ರಾ ಮುಂದೆ ನಿಂತಾಗ ಅವರು ಕಣ್ಣೀರು ಹಾಕ್ತಾರೆ, ಆಮೇಲೆ ಮಾಮೂಲಿ ಆಗ್ತಾರೆ. ಇದು ನಿಜವಾದ ಒಬ್ಬ ಸಕ್ಸಸ್ಫುಲ್ ಆ್ಯಕ್ಟರ್ಗಿರಬೇಕಾದಂತಹ ಗುಣಗಳು. ಇನ್ನು ಕೆಲವಾರು ವಿಷಯ ಇದೆ, ಅದನ್ನು ನಿಮ್ಮ ಹತ್ರ ಹಂಚ್ಕೊತೀನಿ ಮುಂದಿನ ಕೆಲವು ವಿಡಿಯೋಗಳಲ್ಲಿ. ಅಲ್ಲಿಯವರೆಗೆ ನಮಸ್ಕಾರ.